ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಅನುಮಾನ ಮತ್ತು ಈ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ, ಟ್ರಸ್ಟ್ ಬ್ರೇಕ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಅಥವಾ ಒಂದೊಂದ್ಸಲ ನಿಮ್ಮ ಕೆಟ್ಟ ಯೋಚನೆ ಓವರ್ ಥಿಂಕಿಂಗಿಂದ ಹೇಗೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಹಾಳಾಗುತ್ತೆ, ಈ ಎಲ್ಲ ವಿಚಾರದ ಕುರಿತಾಗಿ ನಾನು ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬರ್ಬೋದು. ನಿಮಗೆ ಯಾವ್ದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಈಗ ಒಂದು ಕನೆಕ್ಷನ್ ಇದೆಯಲ್ಲ, ಅಷ್ಟು ಸುಲಭ ಆಗಿರಲ್ಲ ಅದನ್ನು ಬಿಲ್ಡ್ ಮಾಡೋದು, ಅದನ್ನು ಒಂದು ಗ್ರೋತ್ ಲೆವೆಲಿಗೆ ತರೋದು ಅಷ್ಟು ಸುಲಭ ಅಲ್ಲ. ಎಫರ್ಟ್ಸ್ ನಿಮ್ಮ ಕಡೆಯಿಂದ ಅಷ್ಟೇ ಹಾಕಬೇಕಾಗತ್ತೆ. ಒಂದೊಂದು ಸಲ ನೀವು ಒಬ್ರನ್ನ ತುಂಬ ಪ್ರೀತಿಸಿರ್ತಾರೆ, ನೀವು ತುಂಬ ಒಬ್ರನ್ನ ಪ್ರೀತಿಸಿರ್ತೀರ, ಅವ್ರು ನಿಮಗೆ ಕಾರಣ ಇಲ್ಲದೆ ಬೇಜಾರು ಮಾಡಿರ್ಬೋದು, ಎಷ್ಟೋ ಇರುತ್ತೆ. ಆದರೆ ಈ ನಂಬಿಕೆ ಅನ್ನೋದಿದೆಯಲ್ಲ, ಅದು ಬುನಾದಿ, ಫೌಂಡೇಶನ್. ಹಾಗೂ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಅಷ್ಟೇ ಒಂದು ಟಾಸ್ಕ್ ಆಗಿರುತ್ತೆ ಪಾರ್ಟ್ನರ್ಸ್ಗೆ. ಒಂದು ರಿಲೇಷನ್ಶಿಪ್ನಲ್ಲಿ, ಒಂದು ಮದುವೆಯ ರಿಲೇಷನ್ಶಿಪ್ನಲ್ಲಿ, ಒಂದು ಫ್ರೆಂಡ್ಶಿಪ್ನಲ್ಲೂ ಅದೊಂದು ಟಾಸ್ಕ್ ಆಗಿರುತ್ತೆ. ಒಂದು ಸಲ ಅದು ಬ್ರೇಕ್ ಆಗ್ಬಿಟ್ಟಾಗ ಏನಾಗುತ್ತೆ, ಸುಲಭವಾಗಿ ಅದನ್ನು ಕಟ್ಟೋದು ಆಗೋದಿಲ್ಲ. ಅದು ಮೊದಲ ಹಾಗೆ ಆಗೋಕ್ಕೆ ಕಷ್ಟ ಆಗುತ್ತೆ. ಮೊದಲ ಒಂದು ಪ್ರೀತಿ ಮೂಡೋದು ಸುಲಭ ಇರೋದಿಲ್ಲ, ಇಬ್ರಿಗೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವು ಯಾವ ಫೇಸ್ನಲ್ಲಿದ್ದೀರಾ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ಈಗ ಒಂದು ಕೇಸ್ ಬಂದಿದ್ರು, ಈ ಕಪಲ್ ಬಂದಿದ್ರು. ಅವ್ರಿಗೆ ಏನೂ ಇಲ್ಲ, ಅಂಥ ದೊಡ್ಡ ಪ್ರಾಬ್ಲಮ್ಸ್ ಇಲ್ಲ ಅವರ ನಡುವೆ. ಆದರೆ ಅನುಮಾನ, ಪಾರ್ಟ್ನರ್ಗೆ ಅನುಮಾನ ಇದೆ. ಸೊ ಅನುಮಾನಂ ಪೆದ್ದರೋಗಂ ಅಂತ ಹೇಳ್ತೀವಿ ನಾವು ಅಲ್ವಾ. ಕಾರಣ ಇಲ್ಲದೆ, ಒಂದು ಪ್ರೂಫ್ ಇಲ್ಲದೆ ಪಾರ್ಟ್ನರ್ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು. ನನ್ನ ಪಾರ್ಟ್ನರ್ ಮೋಸ ಮಾಡ್ತಾ ಇರ್ಬೋದು, ಸುಳ್ಳು ಹೇಳ್ತಾ ಇರ್ಬೋದು, ಹೀಗೆ. ಇನ್ನು ಒಂದು ಏನಾಗುತ್ತೆ, ಯಾಕೆ ಈ ಥರದೊಂದು ಆತಂಕ ಮೂಡುತ್ತೆ ಅಂದರೆ, ಈಗ ನೀವು ಸುತ್ತಮುತ್ತ ಏನೇನೋ ನಡೆಯೋದು ನೋಡ್ತಾ ಇರ್ತೀರಾ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಡಿಬೋದು, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ನಡಿಬೋದು. ಹೀಗೆ ಒಬ್ರಿಗೆ ಮೋಸ ಮಾಡಿರ್ತಾರೆ, ಒಬ್ರಿಗೆ ಸುಳ್ಳು ಹೇಳಿರ್ತಾರೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅಫೇರ್ ಇಟ್ಕೊಂಡಿರ್ತಾರೆ. ಈ ಥರ ಏನೇನೋ ಕತೆಗಳನ್ನ ಕೇಳಿರ್ತೀರ. ಅಥವಾ ನೀವು ಕ್ರೈಮ್ ಸ್ಟೋರೀಸ್ನ ನೋಡಿರ್ಬೋದು ಟಿವಿನಲ್ಲಿ. ಈ ಥರ ಇನ್ಫ್ಲೂಯೆನ್ಸ್ ಇದೆಯಲ್ಲ, ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದಾಗೂ ಕೂಡ ನಿಮ್ಮ ಲೈಫಲ್ಲಿ ಅದು ನಡೀತಾ ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಒಂದೊಂದು ಎಕ್ಸ್ಟ್ರೀಮ್ ಲೆವೆಲ್ ಏನಾಗುತ್ತೆ ಅಂದರೆ, ಏನೂ ನಡೀತಿರಲ್ಲ ಪ್ರಾಬ್ಲಮ್, ಆದರೆ ಪ್ರಾಬ್ಲಮ್ ಇದೆ ಅಂತ ಯೋಚನೆ ಮಾಡಿಕೊಂಡು ಪಾರ್ಟ್ನರ್ಗೆ ಟಾರ್ಚರ್ ಕೊಡೋದು. ನೀನು ನನಗೆ ಮೋಸ ಮಾಡ್ತಾ ಇದೆಯಾ, ನೀನು ಕದ್ದು ಮುಚ್ಚಿ ಯಾರನ್ನೋ ಮೀಟ್ ಮಾಡ್ತಾ ಇದೆಯಾ, ಅಥವಾ ನೀನು ನನಗೆ ಗೊತ್ತಿಲ್ಲದೇನೆ ನನ್ನ ಬೆನ್ನ ಹಿಂದೆನೇ ಏನೋ ಹುನ್ನಾರ ಹಾಕ್ತಾ ಇದೆಯಾ. ಸೊ ಇಲ್ಲದ ಸಲ್ಲದ ಆಪಾದನೆ ಪಾರ್ಟ್ನರ್ ಮೇಲೆ ಹಾಕಿದಾಗ ಏನಾಗುತ್ತೆ ಅಂದರೆ, ಒಂದು ಅದ್ಭುತವಾಗಿರೋ ರಿಲೇಷನ್ಶಿಪ್ ಕೂಡ ಈಸಿಯಾಗಿ ಬ್ರೇಕ್ ಆಗೋಗುತ್ತೆ. ಸೊ ನಿಮ್ಮ ಕಡೆಯಿಂದ ಎಫರ್ಟ್ಸ್ ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕಾಗುತ್ತೆ. ನಿಮ್ಮ ಕಡೆಯಿಂದ ಆ ನಂಬಿಕೆ ಅನ್ನೋದಿದೆಯಲ್ಲ, ಅದನ್ನ ಬೆಳೆಸ್ಕೊಳ್ಳೋದು ಸುಲಭ ಇಲ್ಲ. ಪ್ರೀತಿ ಇದೆಯಲ್ಲ, ಈಗ ಭಯದಲ್ಲೇ ಜಾಸ್ತಿ ಇರೋದು. ಜನ ಭಯದಲ್ಲೇ ಇರ್ತಾರೆ. ನನ್ನ ಲೈಫಲ್ಲಿ ಏನು ಆಗೋಗುತ್ತೋ, ನನ್ನ ಲೈಫ್ ಇರುತ್ತೋ ಇಲ್ವೋ ಚೆನ್ನಾಗಿ, ನನ್ನ ಪಾರ್ಟ್ನರ್ ನನ್ನ ಜೊತೆ ಚೆನ್ನಾಗಿರ್ತಾರೋ ಇಲ್ವೋ, ಈ ಥರ ಒಂದು ಆತಂಕ, ಭಯದಲ್ಲೇ ನೀವು ಬದುಕ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸಸ್ನ ನೀವು ಕ್ರಿಯೇಟ್ ಮಾಡೋದು ಬಿಟ್ಟು ಕೆಟ್ಟ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ರಿಲೇಷನ್ಶಿಪ್ನಲ್ಲಿ ತರಕ್ಕೆ ಶುರು ಮಾಡಿಬಿಡ್ತೀರ. ಸೊ ಏನೇ ಆಗಿರಲಿ, ನಿಮ್ಮನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂದರೆ ಅದನ್ನು ನೀವು ಫಸ್ಟ್ ನಂಬಬೇಕಾಗತ್ತೆ. ಒಬ್ರ ಲೈಫಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದೋಯ್ತು ಅಂದ ತಕ್ಷಣ ನನ್ನ ಲೈಫಲ್ಲೂ ಹೀಗೆ ನಡೆಯುತ್ತೆ ಅನ್ನುವಂಥ ಒಂದು ಭಯ ಫಸ್ಟ್ ಅದು ಮೂಡ್ತಾ ಇದೆ ನಿಮ್ಮಲ್ಲಿ ಅಂದರೆ ಅದನ್ನ ತೆಗೆದು ಹಾಕಿ. ಯಾಕಂದರೆ ಯಾವಾಗ ಒಂದು ಇಲ್ಲದ ಸಲ್ಲದ ಅನುಮಾನಗಳು, ಕಾರಣ ಇಲ್ಲದೆ ಜಗಳಗಳು ಬರ್ತಾ ಇದೆ ಮನೇಲಿ ಅಂದರೆ, ಮನೇಲಿ ಎಲ್ಲರ ನೆಮ್ಮದಿನೂ ಹಾಳಾಗುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೆಮ್ಮದಿನೂ ಹಾಳಾಗ್ತಾ ಹೋಗುತ್ತೆ. ಮತ್ತು ಇನ್ನು ಕೆಲವರು ಜನ ಏನು ಮಾಡ್ತಾರೆ ಅಂದರೆ, ಫೋನನ್ನು ಟ್ಯಾಪ್ ಮಾಡೋದು, ಫೋನನ್ನು ಟ್ರ್ಯಾಕ್ ಮಾಡಿ ಚೆಕ್ ಮಾಡೋದು, ಪಾರ್ಟ್ನರ್ ಫೋನ್ನ ಚೆಕ್ ಮಾಡೋದು. ನಾನು ಹೇಳಿದಾಗೆ ಮೋಸ ಮಾಡೋರು ಅದನ್ನು ಮುಚ್ಚಿಡೋಕ್ಕೂ ಅವ್ರಿಗೆ ಅಷ್ಟೇ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಏನೋ ಒಂದು ಯೋಚನೆ ಇದೆ, ಆ ಥರದ್ದು ಒಂದು ಭಯ ಇದೆ ಅಂದರೆ, ಮುಕ್ತವಾಗಿ ಮಾತಾಡಿ ನಿಮ್ಮ ಪಾರ್ಟ್ನರ್ ಹತ್ರ. ಈ ಥರ ನನಗೇನೋ ಅನುಮಾನ ಬರ್ತಾ ಇದೆ, ಅದು
ಅರ್ಥ ಮಾಡ್ಕೋಬೇಕು ನಾನು ಅಂತ ಅವ್ರ ಹತ್ರ ಓಪನ್ ಆಗಿ ಮಾತಾಡಿ. ಆದರೆ ನಿಮಗೆ ಹೀಗಾಗ್ತಾ ಇದೆ ಅಂತ ಒಂದು ಪ್ರೂಫ್ ಸಿಕ್ಕಿದೆ ಅಂದರೆ ಅದ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ನಿಮಗಿರುವಂಥ ಅನುಮಾನಕ್ಕೆ ಪ್ರೂಫ್ ಹುಡುಕ್ತಾ ಇದ್ರೆ ಅದು ತಪ್ಪು. ನಿಮ್ಗೇನೋ ಒಂದು ಅನುಮಾನ ಬಂದ್ಬಿಟ್ಟಿದೆ, ಆ ವಿಚಾರವಾಗಿ ನೀವು ಅವ್ರನ್ನಲ್ಲಿ ತಪ್ಪು ಹುಡುಕ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ನಲ್ಲಿ ಬೇಕು ಅಂತಾನೆ ತಪ್ಪುಗಳನ್ನ ಹುಡುಕ್ತಾ ಇದ್ದೀರಾ, ಅಥವಾ ಅವ್ರ ಫೋನನ್ನು ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ದ್ಯಾಟ್ ಈಸ್ ನಾಟ್ ರೈಟ್. ಸೊ ಯಾವುದೇ ವಿಚಾರ ಆಗಿರಲಿ, ಸತ್ಯ ಗೊತ್ತಾಗಲೇಬೇಕು. ಒಂದಲ್ಲ ಒಂದಿನ ನಿಮಗೆ ಗೊತ್ತಾಗುತ್ತೆ. ಆವಾಗ ಆ್ಯಕ್ಷನ್ ತಗೊಳ್ಳಿ. ಆದರೆ ನೀವು ನನ್ನ ಮನೇಲಿ ಏನೋ ನಡೀತಾ ಇದೆ ಅನ್ನುವಂತಹ ಒಂದು ಭಯದಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೋವು ಮಾಡೋದು, ಬೇಜಾರು ಮಾಡೋದು, ಕೆಟ್ಟದಾಗ ಅವ್ರ ಹತ್ರ ಮಾತಾಡೋದು ಹಾಗೆ ಇರೋದಿಲ್ಲ. ಅವ್ರು ಹಾಗೆ ಮಾಡೇ ಇರೋದಿಲ್ಲ. ಬಿಕಾಸ್ ನೀವೇನೋ ಒಂದು ಕೆಟ್ಟ ಇನ್ಫ್ಲೂಯೆನ್ಸಿಂದ, ಯಾಕಂದರೆ ಈ ಥರ ಕೇಸಸ್ಸು ಆಗುತ್ತೆ. ನೀವು ಅನ್ಕೊತೀರಾ, ಇಲ್ಲ ನಾನು ಅನ್ಕೊಂಡಿರೋದೇ ಸರಿ, ನಾನು ಯೋಚನೆ ಮಾಡ್ತಾ ಇರೋದೇ, ನಾನು ನೋಡಿರೋದೇ ಸರಿ. ಒಂದೊಂದ್ಸಲ ನಾವು ನೋಡಿದ್ರೂ ಪ್ರಮಾಣಿಸಿ ನೋಡಬೇಕಾಗುತ್ತೆ. ಅಂದರೆ ಒಂದೊಂದ್ಸಲ ಸತ್ಯ ಕೂಡ, ನೀವು ನೋಡಿರುವಂಥ ವಿಚಾರ ಕೂಡ ನಿಮಗೆ ಅದು ನೆಗೆಟಿವ್ ಅನಿಸ್ಬೋದು, ಆದರೆ ಅದು ಆಗೇ ಇರೋದಿಲ್ಲ. ಆ ಥರದ್ದೊಂದು ಪರಿಸ್ಥಿತಿ ಬಂದೇ ಇರೋದಿಲ್ಲ. ನಿಮ್ಮನ್ನು ನೋಡುವ ದೃಷ್ಟಿಕೋನ, ಪರ್ಸೆಪ್ಷನ್ ಆ ಥರ ಕೆಟ್ಟದಾದಾಗ ಎಲ್ಲನೂ ಕೆಟ್ಟದಾಗೆ ಕಾಣುತ್ತೆ. ಒಂದೊಳ್ಳೆ ಫ್ರೆಂಡ್ಶಿಪ್ ಕೂಡ ನೀವು ಅವ್ರೇನೋ ಅಫೇರ್ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಭಾವದಲ್ಲಿ ನೋಡ್ಬೋದು. ಬಟ್ ಈ ಥರ ಕೇಸಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಈ ಥರದ್ದೊಂದು ನಡೀತಾ ಇದೆ, ಈ ಥರ ಏನೋ ಒಂದು ಇಲ್ಲದ ಸಲ್ಲದ ಅನುಮಾನಗಳು ಇತ್ತೀಚೆಗೆ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಂದರೆ, ನೀವು ಫಸ್ಟ್ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾಗಿರೋದೇ ನಿಮ್ಮ ಪಾರ್ಟ್ನರ್ ಜೊತೆ. ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಹೀಗೆ ನನಗೆ ಅನ್ನಿಸ್ತಾ ಇದೆ, ನೀನು ನನಗಿಷ್ಟು ಟೈಮ್ ಕೊಡ್ತಾ ಇಲ್ಲ, ಅಥವಾ ನೀನು ಈ ಥರ ವರ್ತಿಸ್ತಾ ಇದೆಯಲ್ಲ, ನನಗೆ ಈ ಥರ ಏನೋ ಅನ್ನಿಸ್ತಾ ಇದೆ, ಈ ಥರ ನೀನು ನನಗೆ ಇಗ್ನೋರ್ ಮಾಡ್ತಾ ಇದೆಯೋ, ಅಥವಾ ನೀನು ನನಗೆ ಸುಳ್ಳು ಹೇಳ್ತಾ ಇದೆಯೋ ಅನ್ನಿಸ್ತಾ ಇದೆ. ನಿಮಗೆ ಏನು ಯೋಚನೆ ಬರ್ತಾ ಇದೆ ಅದನ್ನು ನೀವು ಹೇಳ್ಕೋಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ ಜೊತೆ. ನಿಮ್ಮ ಕಡೆಯಿಂದ ಒಂದು ರಿಲೇಷನ್ಶಿಪ್ ಹಾಳಾಗಬಾರ್ದು ಅನ್ನುವ ಒಂದು ವಿಚಾರವಾಗಿ ನಾನು ವಿಡಿಯೋ ಮಾಡಿರೋದು. ಬಿಕಾಸ್ ಎಲ್ಲರೂ ಮೋಸ ಮಾಡ್ತಾರೆ ಅನ್ನೋದು ಸುಳ್ಳು. ಒಂದೊಂದು ಸಲ ನಾನು ಹೇಳಿದ್ನಲ್ಲ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಿಮ್ಮ ಪಾರ್ಟ್ನರ್ನ ನೀವು ತಪ್ಪಾಗಿ ನೋಡಿರ್ಬೋದು, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ತಪ್ಪಾಗಿ ಯೋಚನೆ ಮಾಡಿರ್ಬೋದು. ಈಗ ನೀವೆಲ್ಲೋ ಹೋಗ್ತಾ ಇರ್ತೀರಾ, ನಿಮ್ಮ ಪಾರ್ಟ್ನರ್, ನಿಮ್ಮ ಲವರ್ ಅಥವಾ ನಿಮ್ಮ ಪರ್ಸನ್ ಯಾರ ಜೊತೆನೋ ನಿಂತ್ಕೊಂಡಿದ್ದಾರೆ ಅಂದ ತಕ್ಷಣ ಅವ್ರಿಗೊಂದು ಅಫೇರ್ ಇದೆ ಅಂತ ನೀವು ಯೋಚನೆ ಮಾಡಿಬಿಟ್ರಿ ಅಂದರೆ ಅಲ್ಲೇ ಹಾಳಾಯಿತು. ಬಿಕಾಸ್ ಆ ಒಂದು ನಂಬಿಕೆ ನಿಮ್ಗೆ ಇರಬೇಕಾಗತ್ತೆ. ನನ್ನ ಪಾರ್ಟ್ನರ್ ನನಗೆ ಮೋಸ ಮಾಡಲ್ಲ ಅನ್ನುವಂಥ ನಂಬಿಕೆ ಅದು ತಾನೇ ಬಂದಾಗ ನಿಮ್ಗೆ ಆ ಯೋಚನೆ ಬರೋದೇ ಇಲ್ಲ ಬೇಸಿಕ್ಲಿ, ಅಲ್ವಾ? ಸೊ ಆ ಒಂದು ನರಿಶ್ಮೆಂಟ್ನ, ಆ ಒಂದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋ ಕಡೆಗೆ ನಿಮ್ಮ ಗುರಿ ಆಗಿರ್ಬೇಕು. ಬಿಟ್ಟರೆ ರಿಲೇಷನ್ಶಿಪ್ನ ಬ್ರೇಕ್ ಮಾಡೋದಕ್ಕೆ ನೀವು ಈ ಥರ ಎಲ್ಲ ಮಾಡಿದಾಗ ಒಂದಲ್ಲ ಒಂದಿನ ಅದು ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ. ಅಂದರೆ ಇಲ್ಲದೆ ಇರೋದು ಕೂಡ ಇರೋ ಹಾಗಾಗೋಗುತ್ತೆ, ಒಂದು ಪರಿಸ್ಥಿತಿ ಹಾಗೆ ಬಂದ್ಬಿಡುತ್ತೆ. ಸೊ ಅನುಮಾನನ ಲಾಜಿಕಲ್ ಆಗಿ ನೋಡಿ. ಅನುಮಾನ ಇದೆ ಅಂದರೆ ಅದನ್ನು ಆ ಕೂಡಲೇ ಕ್ಲಿಯರ್ ಮಾಡ್ಕೊಳ್ಳಿ, ಆ ದಿನವೇ ಕ್ಲಿಯರ್ ಮಾಡ್ಕೊಳ್ಳಿ. ಅನುಮಾನನ ನೀವು ಬೆಳೆಸ್ಕೊಂಡಷ್ಟು ಅದಷ್ಟೇ ನಿಮ್ಮನ್ನು ಕೊಲ್ತಾ ಹೋಗುತ್ತೆ ಮನಸ್ಸಿನಲ್ಲಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಕೆಟ್ಟವರೇ ಆಗ್ತಾರೆ ಅಂದರೆ ಲೈಫ್ನಲ್ಲಿ ಕಷ್ಟ ಆಗುತ್ತೆ ಜೀವನ ಮಾಡೋದು. ನಂಬಿಕೆಲೇ ಎಲ್ಲ ನಡ್ಕೊಂಡು ಹೋಗುತ್ತೆ ಅಲ್ವಾ ಲೈಫ್ನಲ್ಲಿ. ಹಾಗೆ ರಿಲೇಷನ್ಶಿಪ್ನಲ್ಲೂ ಒಂದು ಪ್ರಮಾಣದ ಮಟ್ಟಕ್ಕೆ ನೀವೊಂದು ನಂಬಿಕೆನ ಇಟ್ಕೊಳ್ಳೇಬೇಕಾಗುತ್ತೆ. ಯು ಹ್ಯಾವ್ ಟು ಬಿಲ್ಡ್ ಇಟ್. ಯಾಕಂದರೆ ಹೋಗೋರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ಸುಳ್ಳು ಹೇಳೋರು ನಿಮ್ಗೆ ಸುಳ್ಳು ಹೇಳ್ತಾರೆ, ನಿಮಗೆ ಬೇಜಾರು ಮಾಡೋರು ಬೇಜಾರು ಮಾಡೇ ಮಾಡ್ತಾರೆ. ಇದು ಯಾವಾಗಲೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇದೆ ಅಂದರೆ ಫಸ್ಟ್ ಚೆಕ್ ಮಾಡಿ ಏನು ಆಗ್ತಾ ಇದೆ ಅಂತ ಒಂದು ಕ್ಲಾರಿಫಿಕೇಷನ್ ತೊಗೊಳೋದು ಬಿಟ್ಟು ಮನಸ್ಸಿನಲ್ಲೇ ಏನೇನೋ ಕೆಟ್ಟ ಯೋಚನೆಗಳನ್ನ ಬೆಳೆಸ್ಕೊಳ್ಳೋದನ್ನ ಫಸ್ಟ್ ಬಿಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.